ತುದೆ ಸುರಿಸುತ್ತ ನೀಲಾಮೃತ ತುದೆ ಸುರಿಸುತ್ತ ನೀಲಾಮೃತ ತುದೆ ಸುರಿಸುತ್ತ ಸುರಿಸುತ್ತ ಹೋಗುತ್ತ ತುದೆ ಸುರಿಸುತ್ತ ಹೋಗುತ್ತ ಬಾಳಿಂದು ಮೋಗಿನಿ ಕವಾಟದೋದಿನಿ ನೀಲಾಮೃತ ತುದೆ ಸುರಿಸುತ್ತ ನೀಲಯ ಮಾಡಿಯೇ ನೀ ಪಾಲಿತು ಮನೆಯದ ಹೋಗುತ್ತ ಪಾಲಿತು ಮನೆಯದ ಹೋಗುತ್ತ ಏನು ಹಿಮ 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 ಹಿಮಾವತಿ ಹಿಮವತಿ ಹಿಮಾವತಿ ಹಿಮವತಿ ಹಿಮಾವತಿ ಅದೇ ಯಾವ್ದೋ ಮತಿ ಯಾವುದ ಮತಿ ಅಲ್ಲ ಹಿಮಾವತಿ. ಹೇಗಿದ್ಯಾ? ನನಗೇನಾಗಿದೆ? ಚೆನ್ನಾಗಿದ್ದೇನೆ. ಓ ನನ್ನ ಹೆಂಡತಿಯೇ ಓಡ ಮತ್ತೆ ಏನು ಹಲ್ಲೆ ಹೆಚ್ಚಾಗಿದೆ ನಿನಗೆ? ಯಾಕೆ? ಯಾರು ನಮಗೆ ಮದುವೆ ಮಾಡಿಸಿದ್ದು ಹೆಂಡತಿ ಅಂತ ಹೇಳಲಿಕ್ಕೆ? ಗಂಡನಾದವ ಹೆಂಡತಿ ಹೆಸರು ಹೇಳಿದ್ರೆ ಅವನಿಗೆ ಶಲಿ ಒಟ್ಟಬಾವಣಿಯೂ ನಿಲ್ಲುವುದಿಲ್ಲ ಅಂತೆ. ಇಲ್ದಿದ್ರು ನಿಲ್ತದ? ಅದೇ ಹಿಮ ಏನಾ? ಹೇಗಿದ್ಯಾ? ಹೇಳಿದ್ನಲ್ಲ ಒಮ್ಮೆ. ಹೌದು, ನಾನು ನಿನ್ನನ್ನೇ ಆಸೆ ಪಟ್ಟು ಬಂದದ್ದು. ನನ್ನನ್ನ? ಯಾಕೆ? ಬೇರೇನಲ್ಲ, ಅಮ್ಮ ಕಳಿಸಿದ್ದು. ಓ, ನೀನಾಗಿ ಬಂದದ್ದಲ್ಲ. ಅಮ್ಮ ನಿನಗೊಂದು ನಿನ್ನ ಅಮ್ಮನಿಗೊಂದು ಜೋಡಿ ಅಂತ ಹೇಳಿದ್ರೆ ಒಟ್ಟಿಗೆ ನಾವು ಬಂದದ್ದು ಯಾಕೆ ಗೊತ್ತಾಯ್ತಾ? ನಂಗೆ ಮದುವೆ ಉಂಟೆ. ಹೌದಾ? ನಿನಗೆ ಮದುವೆಯಾ? ಎಲ್ಲಿ ಹುಡುಗಿ ಮನೆ? ಇಲ್ಲಿ ಹೇಗಿದ್ದಾಳೆ? ತಳ್ಳಿಗಿದ್ದಾಳೆ, ಬೆಳಗಿದ್ದಾಳೆ, ಕುಳ್ಳಿಗಿದ್ದಾಳ? ಹೇಗಿದ್ದಾಳೆ ಅವಳು? ಸಾಧಾರಣ ಉರುಟು ಅಮಟೆಕಾಯಿ ಆಗಿದ್ದಾಳೆ. ಹೌದಾ? ಹಾಗಾದ್ರೆ ಸರಿಯಾದ ಜೋಡಿ. ಹೌದು. ಬೇರೆ ಯಾರಲ್ಲ, ಅದು ನನ್ನ ಅಮ್ಮನ ತಮ್ಮನ ಮಗಳು. ತಮ್ಮನ ಮಗಳು. ಬಹಳ ಚಂದ ಅವಳು. ಎಷ್ಟು ಚಂದ ಅಂತ ಹೇಳಿದ್ರೆ ಎಷ್ಟು ಚಂದ. ಅವಳನ್ನು ಹೇಳಲಿಕ್ಕೆ ಒಂದು ಬಾಯಿ ಸಾಲದು. ಸ್ವಲ್ಪ ಆದ್ರೂ ಹೇಳಿ ನೋಡುವ ಒಂದು ಬಾಯಲ್ಲಿ. ಅವಳ ಕೈ ಅಂತ ಹೇಳಿದ್ರೆ ಒಳ್ಳೆ ಜೋತು ಬಿದ್ದ ಪರ್ವಳಕಾಯಿ ತರ. ಹೌದು. ಅಷ್ಟೇ ಅಲ್ಲ, ಅವಳ ಕಿವಿ ಅಂತ ಹೇಳಿದ್ರೆ ವೈಶಾಖ ಮಾಸದಲ್ಲಿ ನೀರು ಹಾಕದೆ ಮುಲ್ಟಿ ಹೋದ ಬೆಂಡೆಕಾಯಿ ತರ. ಹೌದು. ಅಷ್ಟೇ ಅಲ್ಲ, ಅವಳ ಕಣ್ಣು ಎರಡು ಗೊಂಬೆ ಅಂತ ಹೇಳಿದ್ರೆ ಅಜ್ಜ ಬೊಜ್ಜಕ್ಕೆ ಸಿಪ್ಪೆ ಜಾರಿಸಿದ ಅಮಟೆ ಗೋಯಿಟಿನ ಹಾಗೆ. ಅಷ್ಟೇ. ಅವಳ ತುಟಿ ಅಂತ ಹೇಳಿದ್ರೆ ತುಂಡು ಮಾಡಿಟ್ಟ ಕರ್ಬೂಜದ ಹಣ್ಣಿನ ಹಾಗೆ. ಜಾತ್ರೆ ಪೇಟೆಯಲ್ಲಿ 50ರದ್ದು ಬೇರೆ, 2ರದ್ದು ಬೇರೆ, 25ರದ್ದು ಬೇರೆ ಹಾಗೆ ಹೇಗೆ ನೋಡಿ ಎಷ್ಟೊತ್ತು ನಿಂತಿದ್ದೇನೋ ಅಲ್ಲಿ. ಅಷ್ಟೇ ಅಲ್ಲ, ಅವಳ ಕಿವಿಯಲ್ಲಿ 2 ಚಿನ್ನ ನೋಡಿದ್ರೆ ಅದು ರಾತ್ರಿ ಕಾಲದಲ್ಲಿ ಎತ್ತಿನ ಗಾಡಿಗೆ ಲಾಟನ್ ಸಿಕ್ಕಿಸ್ತ ಹಾಗೆ. ಅವಳ ಮೂಗು ಅಂತ ಹೇಳಿದ್ರೆ ಗೇರು ಬೀಜ ಕೊಯ್ಯೋಕೆ ತೋಟಿಗೆ ಕೊಕ್ಕೆ ಸಿಕ್ಕಿಸಿ ಹಾಗೆ. ಅವಳ 2 ಮೂಗಿನ ಹೊಟ್ಟೆ ಅಂತ ಹೇಳಿದ್ರೆ ಹೋದೆ ಮಳೆಗಾಲದಲ್ಲಿ ನೀರು ಒಡ್ಡಿ ಹೋದ ತೋಡಿನ ಆಗುಂಟು. ಹೌದು. ಅಷ್ಟೇ ಅಲ್ಲ, ಅವಳ ಬೆರಳು ಅಂತ ಹೇಳಿದ್ರೆ ಹೇಳ್ತೇನೆ, ನಿನಗೇನಷ್ಟು ಉಮೇದು ಮತ್ತೆ? ಅಷ್ಟೇ ಅಲ್ಲ, ಅವಳ ಕೂದಲು ಅಂತ ಹೇಳಿದ್ರೆ ಹಲಸಂಡೆ ಕಟ್ಟಿಗೆ ಹುಳ ಬಿದ್ದ ಆಗುಂಟು. ಕಟ್ಟಿಗೆ? ಹೌದು. ಒಂದಕ್ಕಲ್ಲ ಅಲ್ಲ, ಮತ್ತೆ ಬೇರೆಲ್ಲ ಅಲ್ಲಲ್ಲೇ ಉಂಟು ಅಂತ ಹೇಳುವ. ಅಷ್ಟು ಹೇಳಿದ್ರೆ ಒಟ್ಟಾರೆ ಅವಳು ಅಂತ ಹೇಳಿದ್ರೆ ಅವಳು ತರಕಾರಿ ಹಿತ್ತಲಾಗಿದ್ದಾಳೆ. ಅಷ್ಟು ಚಂದ ರೂಪ ಅಂತ ಹೇಳಿ. ಹೌದು. ಸರಿ ಬಿಡಿ. ಅಷ್ಟು ಚಂದದ ಹೆಣ್ಣು ಬೇರೆ ಯಾರು ಗೊತ್ತಾಗ್ಲಿಲ್ವಾ? ಯಾರು? ನನ್ನ ಮಾವನ ಮಗಳು. ಮಾವನ ಮಗಳೇ ಎತ್ತ ಚರ್ರಗಳೇ ಮುತ್ತಿನ ಕಡಿವಾಣ ನಿನಗೆ ತರುವೆ ಕಟ್ಟಿನ 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 ಪೋಂಕು ಪೋಂಕು ಪಕ್ಕಟ್ಟು. ನಿನಗೆ ಯಾರು ಬೇಡ, ಒಬ್ಬರ ಸಾಕಾಗ್ತದೆ ಮಾತ್ರ. ನನಗೆ ಯಾವ ಹಿಮ್ಮೇಳ ಬೇಡದಾನೇ ಅಲ್ಲ. ಹೌದೌದು. ಬೇರೆ ಯಾರಲ್ಲ. ಯಾರು? ಅದು 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 ಅಮ್ಮ ಹೇಳಿದ್ದು. ಏನಂತೆ? ನನ್ನ ಮಾವನ ಮಗಳು ಹಿಮ ನೀನೇ. ನಾನು? ನನ್ನನ್ನು ಮದುವೆ ಆಗು. ಯಾರು? ನೀನು. ನಿನ್ನನ್ನು ನಾನು ಮದುವೆ ಆಗುದಾ? ಏನು ದರ್ಪಣದಲ್ಲಿ ನಿನ್ನ ಮುಖವನ್ನು ನೋಡಿಕೊಂಡಿದ್ದೀಯ ನೀನು? ಯಾರನ್ನ ಮದುವೆ ಆಗುದಂತಿಲ್ವಾ? ಯಾರು ದರ್ಪಣದಲ್ಲಿ ನಿನ್ನ ಮುಖವನ್ನು ನೋಡಿಕೊಂಡಿದ್ದೀಯ ನೀನು? ನಾನು ಯಾವತ್ತೂ ನೋಡ್ಲಿಲ್ಲ. ಇಲ್ಲಿ ಬಾ. ಇಲ್ಲಿ ಒಂದು ಮದುವೆ ಆಗ್ಬೇಕಾದ್ರೆ ರೂಪ ಸಾಮ್ಯತೆ ಎನ್ನುವುದು ಬೇಕು. ನನಗೂ ನಿನಗೂ ರೂಪದಲ್ಲಿ ಹೇಗಿದ್ದೆ? ನೀನು ಹೇಗಿದ್ದೆ? ನೀನು ಹೇಗಿದ್ದೇನೆ? ಹೇಗಿದ್ದೆ ಹೇಳಿ ನೋಡುವ. ಚಂದ ಗೊಂಬಿ ತರ ಇದ್ದೇನೆ. ಅಯ್ಯ,
ವಿಕಾರಕ್ಕೆ ಆಕಾರ ಬಂದಾಗುಂಟು ನೀನು ಚಂದವ. ಆದ್ರಲ್ಲಿ ಒಂದು ಆಕಾರ ಉಂಟು. ನೀನು ನಿನ್ನ ತಲೆ ಕೂದಲು, ನಿನ್ನ ಮೀಸೆಯೋ, ನಿನ್ನ ಕೈಯೋ, ನಿನ್ನ ಕಾಲೋ, ಆಹಾ ಹಾ ಹಾ ಹಾ, ನಿನ್ನನ್ನು ನಾನು ಮದುವೆ ಆಗುದಾ? ಈಗ ನೋಡು, ರೂಪದಲ್ಲಿ ಸಾಮ್ಯತೆ ಇಲ್ಲ ಅಂತ ಆಯ್ತು, ಒಂದು ಆಕಾರದಲ್ಲಿ ಎತ್ತರಕ್ಕೆ ಒಂದು ಹೊಂದಾಣಿಕೆ ಅನ್ನೋದು ಬೇಕು. ನೀನಿದ್ಯಾ ನೀನು? ಯಾಕೆ ಏನಾಗಿದೆ ನಾನು ಹೇಗಂತ ಹೇಳಿದ್ರೆ ಅಲ್ಲಿ ಏನಾಗಿದೆ ನಾನು ಏನಾಗಿದೆ ಕೇಳಿದ್ರೆ ಈಗ ಎತ್ತರದಲ್ಲಿ ಏನಾಗಿದೆ ನಾನು? ಎತ್ತರ ಇಲ್ಲ, ನೀನು ಗಿಡ್ಡವೇ. ನೀನು ಗಿಡ್ಡಾದ್ರೆ ಏನಾಯ್ತು? ಆಗುದಿಲ್ವಾ? ನಿಂಗೊಂದು ಕತೆ ಗೊತ್ತುಂಟ? ಏನು? ನೀನ್ ಎಲ್ಲಾದ್ರೂ ಘಟ್ಟದ ಮೆಣಸು ನೋಡಿದ್ಯಾ? ಘಟ್ಟದ ಮೆಣಸು ಉದ್ದ ಇರ್ತದೆ, ಅದು ಅರಿಯುವಾಗ ಒಂದು ಇಷ್ಟು ಮಸಾಲೆ ಮಾತ್ರ, ಖಾರ ಇಲ್ಲ, ಚಪ್ಪೆ ಚಾರು. ಊರಿನ ಗಿಡ್ಡ ಮೆಣಸು ಒಳ್ಳೆ ಖಾರ ಇರ್ತದೆ, ಕುಟುಂಬಕ್ಕೆ ಸಾಕು. ಕುಟುಂಬಕ್ಕೆ ಅದು ಯಾರು ಬೇಡ ಅಂತ ಬಿಡ್ತಾರೆ ಅದನ್ನು. ಮದ್ವೆ ಅಂತೆ ಆ ಅಮ್ಮ ಒಂದು ಹೇಳಲಿಕ್ಕೆ, ನೀನು ಬಂದು ನನ್ನಲ್ಲಿ ಆಡ್ಲಿಕ್ಕೆ, ಏನು ಯಾರು ಮದುವೆ ಆಗೋದಂತಿಲ್ವಾ? ನಿನ್ನ ಮದುವೆ ಆಗೋದಲ್ಲ ಏನಂತ ಭಾವಿಸಿಕೊಂಡಿದ್ದೆ? ನಿನ್ನ ಮದುವೆ ಆಗ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳಿದ್ದು. ಈಗ ಕಡಿಮೆ ಮಾಡಿದೆ, ಮೊದಲು ಜೋರಿತ್ತು. ಸಾಕು, ಈಗ ಸಾಕು. ಈ ಪ್ರಾಯದಲ್ಲಿ ಇಷ್ಟು ಉಂಟಲ್ಲ ನಿನಗೆ? ಈ ಪ್ರಾಯದಲ್ಲಿ ಈಗ ಲೆಕ್ಕದಲ್ಲಿ ನನಗೆ 68 69 ಆಯ್ತಂತ. ಅಲ್ಲ, ಅದು ನೀನು ಇನ್ನೊಬ್ರಿಗೆ ಗೊತ್ತಾಗ್ಬೇಕಂತ ಹೇಳುವುದಾ? ಅಲ್ಲ, ಈಗ ಈ ಪ್ರಾಯದಲ್ಲಿ ಇಷ್ಟು ಸಾಕು. ಹೇಳಿದಪ್ಪ, ನೀನ್ ಸಣ್ಣ ಹುಡುಗ ಇರುವಾಗ ಹೇಗಿದ್ದೇನೋ ಯಾರಿಗೆ ಗೊತ್ತು? ನೀ ಯಾರು ಹುಟ್ಟಲಿಲ್ಲ, ಆಯ್ತು ಬಿಡು. ನಿನ್ನೆ ಸಿಲಿಗೆ ಹುಟ್ಟಿದ ಇವತ್ತಿನ ಹಳಬೆ ನೀನು ನನ್ನ ಹತ್ರ ತೋರು ಮಾತಾಡ್ತೀಯ? ಏನು ಆಗ್ತಾ ಇಲ್ವಾ? ಆಗುದಿಲ್ಲ ಅಂತ ಹೇಳಿದಲ್ಲ. ಆಗ್ತಾ ಇಲ್ವಾ? ಆಗುದಿಲ್ಲ. ಹಾಗಿದ್ರೆ ಬಲಾತ್ಕಾರ ಅಮ್ಮ ಹೇಳಿದ್ದಾರೆ. ಯಾರು? ಅಮ್ಮ ಹೇಳಿದ್ದಾರೆ. ಓ, ಈಗ ನಿನಗ ಮನಸ್ಸಾಗಿ ಅಲ್ಲ, ಅಮ್ಮ ಹೇಳಿದಾರಂತ. ಅಮ್ಮ ಹೇಳಿದ್ದಾರೆ. ಹೌದಾ? ಬಲಾತ್ಕಾರ ಮಾಡೋದು ಹೇಗೆ ಹೇಗೆ ಹೇಳಿಕೊಡು. ಹೇಗೆ? ನಿನಗೆ ತಲೆ ಸರಿ ಇಲ್ವಾ? ನಿನಗೆ ಯಾರು ಹೇಳಿದ್ರು? ನಿನಗೆ ಅಮ್ಮ ಹೇಳಿಲ್ವಾ? ಇಲ್ಲಿ ಹಾಗಲ್ಲಿ ಹೇಳಿ. ನೀನು ಅಮ್ಮನಲ್ಲಿ ಕೇಳುವ. ಎಲ್ಲಿ ಚೊರೆ ಹೆಂಗಸೆ ನೀನು? ನಿನ್ನಷ್ಟು ಯಾರಾದ್ರೂ ಇದ್ದಾರೆ? ಇಲ್ವಾ? ಬರುದಿಲ್ಲ ಅಂತ ಹೇಳಿದ. ಏನು ಬಾರದಿರಿ ಬಿಡಿ. ಏನ್ ಮಾಡ್ತೀಯ? ಬಾರದಿರಿ ಬಿಡಿ. ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಹೋಗ್ತಿಲ್ವ ನೀನು? ನಿನ್ನದೆಂತದ ಇದು ಹುಲಿ ವೇಷ? ಮಗ, ಏ ಮಗ, ಬಾ ಕೆಳಗೆ ಬಾ. ಇಲ್ಲಿಗೆ ಬಾ, ಭೂಮಿಗೆ ಬಾ. ಮೇಲೋದವರು ಯಾರು ಬರಲಿಲ್ಲ ಇಷ್ಟು ತನಕ, ನಾನೀಗೆ ಬರೋದು. ಹಾಗಲ್ವಾ? ಬಾ, ವಾಸ್ತವಕ್ಕೆ ಬಾ, ವಾಸ್ತವಕ್ಕೆ ಬಾ. ನಿನ್ನ ಕಣ್ಣಿಗೆ ಎಂತಾಯ್ತು? ಹೊಡೆದ ಪೆಟ್ಟಿಂದ ಇಲ್ಲಿ ಹೊಡೆದದ್ದು ಇಲ್ಲಿ ಹೊರಗೆ ಬಂತು. ಒಂದು ಆಶೀರ್ವಾದ ಮಾಡಿ. ಅವರು ಎದುರು ಸಿಕ್ಕುವಾಗ ನೀನು ಕಾಲು ಹಿಡಿಯುತ್ತದೆ ಕಾಣ್ತದೆ. ಕುದ್ಕಾಲಿ, ಅವ್ರ ಕಾಲು ಹೀಗೆ ಮಾಡಿದ್ರಷ್ಟು ಎಂತ ಶಕ್ತಿ ಒಮ್ಮೆ ಮೇಲೆ ಆಗ್ತದೆ. ಕುದ್ಕಾಲಿ, ಕುದ್ಕ. ಇಲ್ಲಿ ಅಲ್ಲಿ ಹೋದ್ಯಾ? ಅಲ್ಲಿ ಅಲ್ವಾ, ಇಲ್ಲಿ ಕೂತ್ಕೊಳ್ಳ. ಪೆಟ್ಟು ತಿಂದು ಕತ್ತೆ ನೀನ್ ಯಾರನ್ನು ಕರೆಯುವುದಾ? ಅವರನ್ನಲ್ವಾ? ನಿನ್ ಮನೆಯವರವರು. ಯಾರಿಗೊತ್ತು? ನೀ ಕಂಡಲ್ವೇನಾ? ಹೌದು. ನಿನ್ನ ಮೂಗಿನ ಕೆಳಗೆ ಮೀಸೆ ಎಲ್ಲ ಇರುವುದು ನಿನಗೆ. ನಿನಗೆ ಅಷ್ಟು ಗೊತ್ತಾಗುದಿಲ್ವೇನಾ? ಅವಳು ಹೊಡೆಯುವಾಗ ನಿನಗೆ ತಿರುಗಿಸಿ ಏನಮ್ಮ ಹೊಡೆಯುವಾಗ ನನಗೆ ಏನು ಇಡೀ ರವಿಚಂದ್ರ ಏಕಕಾಲದಲ್ಲಿ ಕಂಡ ಅನುಭವ ಆಯ್ತು. ಅವರಿಗೆ ನಕ್ಷತ್ರ ಮಂಡಲದಿಂದ
ಸುಮ್ಮನೆ ರವಿಚಂದ್ರ ನೀ ಗಂಡು ಮಗನ ಮೇಲೆ ಕೈ ಮಾಡ್ತೀನಿ ಇಲ್ಲ ಗಂಡು ಮಗನ ಮೇಲೆ ಕೈ ಮಾಡ್ತೀಯ ಯಾರು ಮಾಡಿ ಅಮ್ಮನಿ ಕೈ ಹಾಕ ಅಮ್ಮನಿ ಹೊಡಿಯ ನನಗೆ ನಾಯಿ ಹೊಡೆದಾಗ ಹೊಡೆದಿಯಲ್ಲ ಅಮ್ಮನಿ ಹೊಡಿಯ ಹೊಡಿ ನನಗೆ ನಾಯಿ ಹೊಡೆದಾಗ ಹೊಡೆದಿಯಲ್ಲ ಅಮ್ಮನಿ ಹೊಡಿಯ ಯಾರು ಗಂಡಿಯರು ನೀ ಎಂತದ್ದ ನೀನ್ ನನಗೆ ಹೊಡಿಲಿಕ್ಕೆ ಹೇಳ್ತಾ ಇದ್ದಿ ಅದೇ ಧೈರ್ಯ ಹೋಗುದು ನಿನ್ನಲ್ಲಿ ಹೋಗುದು ನಿನಗೆ ಯಾರಾದ್ರೂ ಧೈರ್ಯ ಇದೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕೈ ಎತ್ತಿ ನನ್ನ ಮೇಲೆ ಕೈ ಹಾಕ್ಯಾರ ಮಗ ಸಾಕ್ಷಾತ್ ಭದ್ರಕಾಳಿ ನೀನು ಒಮ್ಮೆ ಹಾ ಮತ್ತೆ ಹಾ ಏಯ್ ಅದೇ. ಇಲ್ಲಿ ಬೇರೆ ಬಾರೆ ಮುಂದೆ ಏನು ಏನು ಅಲ್ಲೂ ತಿರುಗಿಸುದೇನು ಅವನಿಗೆ ಯಾಕೆ ಹೊಡೆದದ್ದು? ನನಗೆ ಹುಚ್ಚು ನಾಯಿ ಕೈ ಹುಚ್ಚು ನಾಯಿ ಬೈದಲ್ಲ ಯಾಕೆ ಹೊಡೆದದ್ದು ಯಾಕೆ? ಹೇ, ಇಂಥದ್ದು ಈಗ ಮಾಡುವುದಲ್ಲ ಹುಚ್ಚು ನಾಯಿ ಬೈದಾಗ ಬೈದಲ್ಲ ಅಮ್ಮನಿ ಬಯ್ಯ ಬೈ ಬಯ್ಯ ಬಯ್ಯ ನಿನ್ನನ್ನು ನೀನು ಹುಚ್ಚು ನಾಯಿ ಅಂತ ಯಾಕೆ ಅವ್ನು ಹೇಳಿಕೊಳ್ತೀನಿ ಹೇಳಿದ್ದಾನೆ. ಇದ್ದದ್ದು ಹೇಳ್ತಾ ಇದ್ದಾನೆ ಹೇಳಿ ಬಿಡಿ. ಇದ್ದದ್ದು ಅವ ಹುಚ್ಚು ನಾಯಿಯ ಅವ ಹುಚ್ಚು ನಾಯಿ ಆದ್ರೆ ನಾನೆಂತದ್ದೆ ಹಾ. ನಾನೆಂತದ್ದೆ ಎಂತದ್ದು? ಅವ ಹುಚ್ಚು ನಾಯಿ ಆದ್ರೆ ನಾನೆಂತದ್ದು ನಮ್ಮ ಅಮ್ಮ ಎಂತದ್ದು ಹೇಳು. ನಾವು ಹುಚ್ಚು ನಾಯಿ ಅದೇ ನಮ್ಮ ಅಮ್ಮ ನಾನೆಂತದ್ದು ನಮ್ಮ ಅಮ್ಮ ಎಂತದ್ದು? ನಾನೆಂತದ್ದು ಹೇಳು. ಯಾರು ಎಂತ ನಾವೆಲ್ಲ ಒಂದೇ ಕುಟುಂಬದ ರಕ್ತದಿಂದ ಹುಟ್ಟಲ್ಪಟ್ಟ ಕುಟುಂಬದವರು ನಾವೆಲ್ಲ ನಾಯಿಗಳ ನೀವಿಬ್ರು ಹಾ, ನೀನು ಏಯ್ ಏಯ್ ನೀನ್ ನನ್ನನ್ನು ನಾಯಿ ಮಾಡುದು ಯಾಕ ಹಾ ಮದುವೆ ಆಗ್ತಾನೆ ಅಂತ ಹೇಳಿದಾನ ನೀ ಆಗುದಿಲ್ಲ ಹೇಳಿದ್ಯಾ ನನಗೆ ಮನಸ್ಸಿಲ್ಲ. ನಿನ್ಗೆ ಮನಸ್ಸಿಲ್ಲ ನಿನ್ನ ಮನಸ್ಸು ಯಾರಿಗೆ ಬೇಕೆ ಅಯ್ಯಯ್ಯೋ ನಿನ್ನ ಮನಸ್ಸಿನ ನಾವು ಕೇಳಿದ್ದೇವ ಹೌದು. ನೀನ್ ಯಾರು ನನ್ನ ತಮ್ಮನ ಮಗಳು ಹೌದಾ ನಿನ್ನ ಮನಸ್ಸು ತಗೊಂಡು ಹೊಳೆ ಹಾಕು ನೀನು ಮದುವೆ ಹಾಕು ನೀನ್ ಮಾತಾಡಿದ್ರೆ ಜಾಗ ಅಷ್ಟೇ. ನೋಡು ಮರ್ಯಾದೆಯಲ್ಲಿ ನಿನ್ನ ಅಪ್ಪನಲ್ಲಿ ಹೇಳಿ ನಾನು ಮದುವೆ ಮಾಡಿಸ್ತೇನೆ ಗೊತ್ತಾಯ್ತಲ್ಲ ನಿನ್ನಂತ ಕೆಟ್ಟವ ನನಗೆ ಮಗನಾಗಿ ಹುಟ್ಟುವುದಕ್ಕಿಂತ ನೀನೆಲ್ಲಾದ್ರೂ ಹೊಳಿಗೆ ಹಾರಿ ಸಾಯ್ಬೇಕಿತ್ತು ಕೆಟ್ಟವನೇ ನೀನು ಹೆಣ್ಣಿನಲ್ಲಿ ಪೆಟ್ಟು ತಿನ್ನುವುದೇನ ನೀನು ಹಂಗೆ ಗೊತ್ತು ಹ? ಆಯ್. ತಕ. ಆ ಹಾಣೆ ಬರ ಕೆಟ್ಟವನೇ ಇನ್ನೇನು ಮುಂದಿನ ಕಥೆ ಹೇಗಮ್ಮ ಮಗು ಓ ನೋಡಿದ್ಯಾ ಅವಳು ಯಾಕೆ ಹೊಡೆದದ್ದು ಯಾಕೆ? ಹುಡುಗ ಎಷ್ಟು ಗಟ್ಟಿದ್ದಾನೆ ಅಂತ ಮೊದಲು ಹಾಗೆ ಮಗ ಹೌದಾ ನಿನ್ನಪ್ಪನಿಗೆ ನಾನು ಹೊಡಿತಾ ಇದ್ದೆ ಹಾ ಈಗ ಗೊತ್ತಾಯ್ತು ಮನೆ ಬಿಟ್ಟು ಹೋದ ಅಪ್ಪಯ್ಯ ಇನ್ನೂ ಯಾಕೆ ಬರ್ಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾನೆ ಇದ ಹೀಗಲ್ಲ ಅಪ್ಪ ಅಪ್ಪ ಏಯ್ ನೀ ಊರಿನವರನ್ನೆಲ್ಲ ಅಪ್ಪ ಅಂತ ಕರಿಬೇಡ ನನಗೆ ಅಪ್ಪ ಇಲ್ಲ ಅಂತ ಹೇಳುವ ಯಾರಾದ್ರೂ ಒಬ್ಬ ಹೋಗುದು ನಂಗೆ ಅಪ್ಪ ಬಂದವೇ ಅನುಭವ ಆಗುದು ಏಯ್ ಚೂಡಮಣಿ ಇದನ್ನು ಬಿಡಬಾರ್ದು ಆಯ್ತು. ಎಲ್ಲಿಗೆ ತಲುಪಿಸಬೇಕು ಹಾ. ಅಲ್ಲಿಗೆ ತಲುಪಿಸುವ ಅಂತಹ ಧರ್ಮ ಪಾಲನು ಉತ್ತಮ ಸ್ಥಾನದಲ್ಲಿ ಕುಳಿತಿರಲು ಚಿತ್ತಶುದ್ಧಿ ಯೋಚಿಸಿದ ತಾರತ್ತ ಪರದಿಗೆ ಧರ್ಮ ಸ್ವಾಮಿ ನಾರಾಯಣ ನನ್ನನ್ನು ಮಾತ್ರ ಕಾಪಾಡು ಬಾರ್ದು ಎಂತದು ಬಾರ್ದು ಎಲ್ಲರನ್ನೂ ಉದ್ಧಾರ ಮಾಡಪ್ಪ ಎಲ್ಲರನ್ನು ಒಂದು ಮಾಡ್ಲಿಕ್ಕೆ ನಾನು ಒಬ್ಬ ಕೂಗಿದ್ರೆ ದೇವರು ಒಳ್ಳೇದು ಮಾಡ್ತಾನ ನಿನ್ನೊಂದು ಪ್ರಾರ್ಥನೆ ಇರಲಿ ಅಂತ ನನ್ನದು ಪ್ರಾರ್ಥನೆ ಇರಲಿ ಅಂತ ನಾನು ಒಬ್ಬ ಪ್ರಾರ್ಥನೆ ಮಾಡಿದ್ರೆ ಉಳಿದವರು ಉದಾಸೀನದಿಂದ ಸುಮ್ಮನೆ ಕೂತ್ರೆ ಹಾಗಾದ್ರೆ ಯಾರಿಗೆ ಒಳ್ಳೇದಾಗಬೇಕು ಎನ್ನುವಂತ ಮನಸ್ಸುಂಟು ಅವನೇ ಕೈ ಮುಗಿಬೇಕು ಯಾಕೆ ನಾ ಈ ಮಾತನ್ನು ಹೇಳಿದೆ ದೇವರು ಒಬ್ಬನನ್ನು ಒಳ್ಳೇದು ಮಾಡುವುದೇ ಹೌದು ಅಂತಾದ್ರೆ ನನ್ನಷ್ಟು ದೇವರಿಗೆ ಹತ್ತಿರ ಯಾರು ನೋಡಿದ್ದೀರ ಇಲ್ಲಿ ಯಾರ ಮನೆಯಲ್ಲಾದ್ರೂ ನನ್ನ ಮನೆಯಷ್ಟು ದೊಡ್ಡ ಮನೆ ಉಂಟಾ 4 ಮಾಳಿಗೆಯ ಮನೆಯಲ್ಲಿ ಮೇಲೆ ಕೂತು ಕೈ ಮುಗಿತೇನೆ ದೇವರಿಗೆ ಪ್ರಥಮತವಾಗಿ ನನ್ನ ಕೈಯೇ ಕಾಣಬೇಕು ಎನ್ನುವ ಕಾರಣದಿಂದ ಆದ್ರೂ ನಾನು ಒಳ್ಳೇದಾಗಿದ್ದೇನಾ ಅಲ್ಲ ಮನೆ ಆಸ್ತಿ ಎಲ್ಲ ಉಂಟು ಬೇಕಾದಷ್ಟು ಏನು ತೊಂದರೆ ಇಲ್ಲ ಆದ್ರೆ ಏನು ಮಾಡುದು ನಿಮಗೊಂದು ರೂಢಿಯಲ್ಲೊಂದು ಮಾತು ಗೊತ್ತುಂಟಾ ಪರಮೇಶ್ವರ ದೇವರಿಗೆ ಬಿಲ್ವ ಪತ್ರೆ ನಾರಾಯಣ ದೇವರಿಗೆ ತುಳಸಿ ಪತ್ರೆ ವ್ಯಾಪಾರಿಗಳಿಗೆ ತಾಪತ್ರೆ ಅದು ಮುಗಿಲಿಕ್ಕಿಲ್ಲ ಗೊತ್ತಾಯ್ತು ಈ ಊರಿನ ವೈಶ್ಯ ನಾನು ಧರ್ಮಪಾಲ ನಾಮಕ ಏನು ಮಾಡುವ ಹೇಳಿ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಪೂರ್ಣತೆ ಬರಬೇಕು ಅಂತ ಆದ್ರೆ ವಾಮಭಾಗವನ್ನು ಒಬ್ಬಾಕೆ ಹೆಣ್ಣು ಅಲಂಕರಿಸಬೇಕಂತೆ ನನ್ನ ಜೀವನದಲ್ಲೂ ಹಾಗೆ ಬಹಳ ಒಂದು ಚಂದದ ಹೆಣ್ಣನ್ನು ಮದುವೆ ಆದ ಸ್ವಾಮಿ ನನ್ನ ರೂಪಕ್ಕೆ ಒಪ್ಪುವ ಎಲ್ಲಿಯವರೆಗೆ ಅಂತ ಕೇಳ್ತೀರಾ
ನನ್ನ ಹೆಂಡತಿಯಷ್ಟು ಚಂದ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗೆ ಹೇಳುದಿಲ್ಲ. ಹಾಗೆ ಹೇಳದಿದ್ರೆ ನನಗೆ ಒಮ್ಮೆ ಗುಟ್ಟಿನಲ್ಲಿ ಹೊಡೆದದ್ದು ಉಂಟು, ಆಯ್ತಾ? ಹೇಳಿದ್ರೆ ಹಾಗೆ ನಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ಒಂದು ಹೆಣ್ಣು ಮಗುವಿಗೆ ನಾ ಅಪ್ಪನಾಗಿದ್ದೇನೆ. ಓ ಪುಣ್ಯಾತ್ಮ. ಮತ್ತೆ ನಾವು ಅದರಲ್ಲೆಲ್ಲ ಪುಣ್ಯಾತ್ಮರು, ಆಗ್ಲಿಪ್ಪ. ಆಯ್ತಾ? ಹುಟ್ಟಿದ ಮಗಳಿಗೆ ಹಿಮಾವತಿ ಅಂತ ಹೆಸರಿಟ್ಟೆ. ಓ ನಿಮ್ಮ ಮಗಳು? ಹೌದೌದೌದು, ನನ್ನದೇ ಮಗಳು. ನನ್ನ ಹಾಗೆ ಚಂದ ಇಲ್ವಾ? ರೂಪ ನೋಡುವಾಗ್ಲೇ ಅದು ತಾಯಿಯಾಗಿ. ಹೌದೌದು, ತಾಯಿಯಾಗಿ ಅಲ್ಲ, ತಂದೆ ತಾಯಿಯಾಗಿ ಚಂದ. ತಾಯಿಯಾಗಿ ಚಂದ, ತಂದೆ ಚಂದ, ತಾಯಿ ಅಷ್ಟು ಚಂದ ಇರಲಿ, ಆಯ್ತಾ? ನಮ್ಮದು ಕುಟುಂಬ ಹೇಗೆ ಗೊತ್ತುಂಟಾ? ಹೇಗೆ? ನಮ್ಮದು ಹೆಣ್ಣು ಕುಟುಂಬ. ಹೆಣ್ಣು ಕುಟುಂಬ ಅಂತ ಹೇಳಿದ್ರೆ ಎಲ್ಲ ಹೆಂಗಸರೇ? ಅಲ್ಲಲ್ಲ, ನಮ್ಮಲ್ಲಿ ಗಂಡಸರು ಕೇವಲ ದುಡಿಲಿಕ್ಕೆ ಮಾತ್ರ, ಯಜಮಾನಿಕೆಗೆಲ್ಲ ಹೆಂಗಸರು ನಮ್ಮ ಮನೆಯಲ್ಲಿ. ಹಾಗಾಗ್ಬಾರ್ದು. ಹೌದು, ಅದು ಅಂದ್ರೆ ಮೊದಲಿಂದ ಪರಂಪರೆಯಿಂದ ಬಡವಳಿ ಹಾಗೆ. ಮೊದಲು ನನ್ನ ತಾಯಿ ಇದ್ರು, ತಾಯಿ ಹಾಗೆ, ತಂದೆಯವರು ಬರೀ ದುಡಿಲಿಕ್ಕೆ ಮಾತ್ರ. ಆಮೇಲೆ ಈಗ ನನ್ನ ತಂಗಿಯನ್ನೊಂದು ಮದುವೆ ಮಾಡಿ ಕೊಟ್ಟಿದ್ದೇನೆ ಅಂತ ಲೆಕ್ಕ. ಅಲ್ಲಿಯೂ ಹಾಗೆ? ಅಲ್ಲಿಯೂ ಹಾಗೆ ಅಂತ ಅಲ್ಲ, ಅವಳದ್ದು ಅಲ್ಲಿ ಮಾತ್ರ ಹಸ್ತಕ್ಷೇಪ ಆದ್ರೆ ತೊಂದರೆ ಇಲ್ಲ. ಸ್ವಲ್ಪ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಅವಳದ್ದು ಹಸ್ತಕ್ಷೇಪ ಉಂಟು. ಹೌದಾ? ಹೌದಪ್ಪ, ನಾನಿರುವುದೇ ಅವಳ ಎದುರಿಗೆ. ಹೌದೌದು, ಏನು ಮಾಡುವುದು ಯಾರಲ್ಲಿ ಹೇಳಿ? ನಮ್ಮ ತಾಪತ್ರಯಕ್ಕೆ ನಾವು ಯಾರ್ಯಾರನ್ನು ಹೊಣೆ ಮಾಡಿ ಏನು ಪ್ರಯೋಜನ? ಅಷ್ಟೇ ಅಷ್ಟೇ. ಬರೆಯುವವ ನಮ್ಮ ಹಣೆಯಲ್ಲಿ ಇಷ್ಟೇ ಬರ್ದಿದ್ರೆ ಯಾರಲ್ಲಿ ಹೇಳಲಿಕ್ಕೆ ಸಾಧ್ಯ? ಆದ್ರೆ ಒಂದು ನೆಮ್ಮದಿ ಉಂಟು, ಏನು? ಜೀವನದಲ್ಲಿ ಇಷ್ಟಾದ್ರೂ ಕೊಟ್ಟಿದ್ದಾನಲ್ಲ ದೇವರು. ಖಂಡಿತ ಖಂಡಿತ. ಮತ್ತೆ ಇದಕ್ಕಿಂತ ಕಡೆಯಾಗಿ ಬದುಕುವವರು ಎಷ್ಟು ಮಂದಿ ಬೇಕು ನಿಮ್ಗೆ? ಅವರನ್ನು ನೋಡಿ ನಾವು ಸಮಾಧಾನ ಮಾಡ್ಬೇಕು. ಮತ್ತೆ ನಾನು ಅದೇ ಆಲೋಚನೆ ಮಾಡುದು. ಹಾಗೆ ನನಗೊಂದು ಅಭ್ಯಾಸ ಉಂಟು ಸ್ವಾಮಿ. ಎಂತದಯ್ಯ? ಬೆಳಿಗ್ಗೆ ಎದ್ದು ದೇವರಿಗೊಂದು ಬತ್ತಿ ಇಡುವ ಅಭ್ಯಾಸ. ಹಾಗೆ ಹಾಗೆ ದೀಪ ಹಚ್ಚು. ದೀಪ ಹಚ್ಚು, ಮತ್ತೆ ಬತ್ತಿ ಇಡುದು ಅಂತ ಹೇಳಿದ್ರೆ ಹೌದು, ಊರಿನವರಿಗೆಲ್ಲ ಬತ್ತಿ ಇಟ್ಟಾಯ್ತು, ಒಳ್ಳೆದಾಗಲ್ಲ. ಈಗ ದೇವರಿಗೆ ಇಡ್ಲಿಕ್ಕೆ ಹೊರಟದ್ದು ಹಾಗಲ್ಲ, ಅದೊಂದು ದೀಪ ಉರಿಸುವುದು. ಹಾಗೆ ಬಂದು ಮನೆಯ ಜಗಲಿಯಲ್ಲಿ ಹೊರಗಡೆ ಕೂತಿದ್ದೇನೆ. ಎಂತದ್ದು ಸ್ವಾಮಿ? ಓ, ದೂರದಲ್ಲಿ ಎರಡು ಪ್ರೇತಾತ್ಮಗಳು ಬಂದಾಗ ಕಾಣ್ತಾ ಉಂಟು. ಯಾರು? ಬಂದು ಶಿವಮತಿಯ ತನ್ನಯ ಕಂದಗೀವನು ಮುದದೀಗಿ ಪರಿಣಯದೊಳವಗೆಯನು ನಲನು. ಓ ಪ್ರಸಂಗವೇ ಬೇರೆ ಅಲ್ವೇನಾ? ನಿನಗೆ ಪ್ರಸಂಗದಲ್ಲಿ ಹೇಳಿಕ್ಕಾಗುದಿಲ್ಲ. ಪ್ರಸಂಗ ಯಾವ್ದಾದ್ರೆ ಏನು? ತಂಗಿ ನೀನು ಹೌದಲ್ಲ? ಚುಡಬಳಿ ಯಾರು? ಯಾರು? ಸೋದರ ಮಾವ ಇವರೇ. ನನಗೆ ಹಾಲಕ್ಕಿನ ಸಣ್ಣ ಬಂದಾಗ ಹಾಲಕ್ಕಿನಾದ ಸಣ್ಣ ಇವರೇ ನನ್ನ ಮಾವ. ನಿನ್ನ ಅಪ್ಪ ಇದಕ್ಕಿಂತ ಕಡೆ ಇದ್ದ ಗೊತ್ತುಂಟ? ನೀನೊಂದು ಅಪ್ಪನ ಸುದ್ದಿ ಯಾಕೆ ತೆಗೀತಿ? ಅವ ಹೋದವರ ವಿಷಯ ಎಲ್ಲ ಯಾಕೆ ನೀನು? ಹೌದು, ಅವ ಈಗಲೂ ಹಾಗೆ ಇದ್ದಾನ, ಮೊದಲನ ಹಾಗೆ. ಅವ ಇಷ್ಟು ಬದಲಾವಣೆ ಆದದ್ದೇ ದೊಡ್ಡದು ಗೊತ್ತುಂಟ? ಹೌದಾ? ಬೆಳವಣಿಗೆ ಏನು ಇಲ್ಲ ಅಂತ ಕಾಣ್ತದೆ. ನೋಡಮ್ಮ, ಅವರು ಕೊಡುದಿಲ್ಲ. ಎಂತದು? ಅವ ಕಾಲು ಹಿಡಿಲಿಕ್ಕೆ ಬಗ್ಗಿದ್ದಲ್ವೇನ? ಕಾಲು ಹಿಡಿಲಿಕ್ಕೆ ಬೇಡ ಪುಣ್ಯಾತ್ಮ, ಬೇಡ. ನನ್ನದು ಕೈಕಾಲೊಂದು ಗಟ್ಟಿ ಉಂಟು. ಬೇಡ ಬೇರೆ ಎಲ್ಲ ಬೇಡ, ಬೇರೆ ಎಲ್ಲ ಸಾಧಾರಣ ಹೋಗಿದೆ. ಒಳಗಡೆ ಕರುಳು ಹೇಗುಂಟು? ಓ, ಕರುಳು ಯಾಕೆ? ಹೋಗಿ ನೋಡಿ ಬರ್ತೀಯಾ? ಕೇಳಿದ್ದೆ. ಮತ್ತೆ ಹುಡುಕಿ ಎಂತದ್ದು ಹಿಡಿಯುವುದ? ಸಮಾಧಾನ ಹುಡುಕಿ ಹಿಡಿಲಿಕ್ಕೆಲ್ಲ ಇದೆ. ಎರಡರಲ್ಲಿ ಯಾವ್ದು ಹಿಡಿಯುದು ಅಂತ ನೋಡ್ಬೇಡ. ಯಾವ್ದಾದ್ರೂ ತೊಂದರೆ ಇಲ್ಲ, ಎರಡು ಕೂಡ ನನ್ನದೇ. ಹಾಗಾದ್ರೆ ಎರಡು ಒಟ್ಟಿಗೆ ಹಿಡಿದೆ. ಒಟ್ಟಿಗೆ ಹಿಡಿದ್ರೆ ನಾನು ಕೆಳಗೆ ಬಿದ್ರೆ ನಿನ್ನ ಮಟ್ಟಿಗೆ ಇವತ್ತಿಗೆ ಸಾಕು. ಆ ಜಾಗಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕು. ನೀವಿಬ್ರು ನನಗೆ ಆ ತಮ್ಮ ಮತ್ತೆ ಮಗ ಆಗಿ ಯಾಕೆ ಹುಟ್ಟಿ ಸತ್ತಿದ್ದೀರಿ ದೇವ್ರೆ? ನನ್ನ ಹತ್ರ ಏನು ಕೇಳಿದ್ರು? ನಿಮ್ಗೆ ಗೊತ್ತಿಲ್ವಾ? ನಿಮ್ಮಿಬ್ರನ್ನು ಸರಿ ಮಾಡ್ಲಿಕ್ಕೆ ಒಂದು ದಿವಸ ಬೇಕಲ್ಲ? ಯಾರು ಸರಿ ಮಾಡುದು? ಯಾರು? ನಾನೇ ಸರಿ ಮಾಡ್ಬೇಕಷ್ಟೇ. ನೀನು ಸರಿ ಇದ್ದಿ ಅಂತ ಹೇಳುದಲ್ವ? ಹೌದು, ಅದು ನೀನೇ ಹೇಳ್ಬೇಕು. ಅದ್ಯಾಕೆ? ಅಲ್ಲ, ನಾವು ಎಲ್ಲ ನೀನು ಸರಿ ಇಲ್ಲ ಅಂತ ಆಲೋಚನೆ ಹಾಗಲ್ವಾ? ಎಲ್ಲ ನಮ್ಮ ಕುಟುಂಬದ ಸಮಸ್ಯೆ ಅಷ್ಟೇ. ಅವ ಸರಿದ್ದಾನೆ ಅಂತ ಇವೇ ಹೇಳುದು, ಇವ ಸರಿದ್ದಾನೆ ಅಂತ ಅವಳೇ ಹೇಳು. ಯಾಕೆ ಸುಮ್ಮನೆ ಇನ್ನೊಬ್ರು ಆಯ್ತು ಆಯ್ತು. ಎಂತದ್ದು? ಏನು ಬಂದದ್ದೇನು? ನೀನೊಂದು ಬಂದದ್ದೇನು ನನಗೆ ಬೇಸರ ಆಗಿದೆ ಅಂತ ಅಲ್ಲ. ನೀವು ಯಾವಾಗಲೂ ಬರ್ಬೇಕಾದವಳೆ, ಬರುವವಳೆ, ಬಂದವಳೆ. ಅದು ನನಗೇನು ಬೇಸರ ಅಂತಲ್ಲ. ಮತ್ತೆ? ಆದ್ರೆ ಇದನ್ನು ಹಿಡ್ಕೊಂಡೇನು ಬಂದದ್ದು? ಇದ್ದು ಮತ್ತೆಂತದ್ದು? ಇದು ಪುಣುಗಬೇಕಾ? ಅಲ್ಲ, ಅದಾದ್ರೂ ಇದಕ್ಕಿಂತ ಸ್ವಲ್ಪ ಒಳ್ಳೇದುಂಟು.
ನಿನ್ನ ಸೋದರ ಅಳಿಯ. ಅಳಿಯ ಹೌದು, ಅವನಿಗೆ ಒಂದು ಸ್ವಲ್ಪ ಸಂಸ್ಕಾರ, ಒಂದು ಜೀವನ ಶೈಲಿ ಎಲ್ಲ ಕಲಿಸ್ಲಿಕ್ಕೆ ಆಗುದಿಲ್ಲ. ಹೌದು ತಾಯಿಯಂತೆ ಮಗಳು, ಸೋದರ ಮಾವನಂತೆ ಅಳಿಯ, ಅಮ್ಮನಿಗೆ ಅವಳು ಹೇಳ್ಬಿಟ್ಟಿದ್ದಾರೆ. ನಿನ್ನ ಅಳಿಯ ಅಲ್ವಾ, ಮತ್ತೆ ಎಲ್ಲಿಗೆ ಸರಿ ಇರುವುದು? ಆಯ್ತು ಆಯ್ತು, ನಾನು ಸರಿ ಇಲ್ಲ ಅಂತ ಹೇಳುದಲ್ಲ. ಆಯ್ತು, ನಿಮ್ಮ ಹರಿಕೆ ಸಂದಾಯ ಆಗ್ಲಿ. ಹಾಗಲ್ವಾ? ನೀನೊಂದು ಮನೆಯಲ್ಲಿ ಒಂದು ಬಸವನಾಗೆ ಬೆಳೆದಿದ್ದಿ ಬಿಟ್ರೆ ನಿನಗೆ ಮನೆಯ ಬಗ್ಗೆ ಸ್ವಲ್ಪ ಆಲೋಚನೆ ಉಂಟಾ? ಅದೇ ಅಮ್ಮ, ಇವ್ರು ಯಾವಾಗ್ಲೂ ಹೇಳ್ತಿದ್ರು ಮನೆ ಮದಿ. ಸ್ವಲ್ಪ ಸ್ವಲ್ಪ ಪ್ರಾಣಿಗಳ ಭಾಷೆಯೆಲ್ಲ ಕಲ್ತಿದ್ದ. ಓರಿ ಬಸವ ಅಂದ್ರೆ ಇವರೇ? ಹೌದೌದು, ನಾನೇ. ಆಯ್ತಾ? ಬಸವ ಅಲ್ವಾ? ಹಾಗಲ್ಲ, ಅದೊಂದು ಮಾತಿಗೆ ಹೇಳುವ ಕ್ರಮ. ನೀನೊಂದು ಮಗಳಿದ್ದಾಳೆ ಹೌದಾ? ಹೌದು. ಈಗ ಎಷ್ಟಾಯ್ತು, ವರ್ಷ ಎಷ್ಟಾಯ್ತು ಅವಳಿಗೆ? ಅದು ಪಾಪ ಮೊನ್ನೆ ಹುಟ್ಟುವಾಗ ಇಷ್ಟು ಉದ್ದ ಇದ್ದದ್ದು, ಈಗ ಎಷ್ಟು 6, 7, 8 ಎಷ್ಟಾಯ್ತು? ಏನು ನಿಮ್ದು ಸಪ್ತಾಹ ಅಷ್ಟ ದಶ? ಮಗಳಿಗೆ ಪ್ರಾಯವಾ? 16 ಆಯ್ತು. 16 ಆಯ್ತು ನನ್ನ ಮಗಳಿಗೆ. ಅವಳು ಸಾಧಾರಣ ಆ ದೊಡ್ಡದೊಂದು ನೆರೆ ಬಂತಲ್ವಾ? ಹೌದೌದು. ನೆರೆ ಬಂದ ಹೊತ್ತಿನಲ್ಲಿ ಮನೆ ಒಂದು ಹೋದದ್ದು ಗೊತ್ತಿಲ್ವಾ? ಆ ಮನೆ ಹೋದ ವರ್ಷ ಅಲ್ವಾ ಅವಳು ಹುಟ್ಟಿದ್ದು? ಹೌದು. ಆ ಹುಟ್ಟಿದ್ರಿಂದ ಇವತ್ತಿಗೆ ಲೆಕ್ಕ ಹಾಕಿದ್ರೆ 16 ಆಗ್ಲಿಲ್ಲ. ಹಾಗಾದ್ರೆ ಮನೆ ಕಟ್ಕೊಂಡಾಯ್ತಾ? ಇವಳು ಎಲ್ಲಿ ನೆರೆಯಲ್ಲಿ ಹುಟ್ಟಿದ? ಹೌದೌದು, ನೆರೆಯಲ್ಲಿ ಹುಟ್ಟಲಿಕ್ಕೆ. ಪಾಚಿಯ ನನ್ನ ಮಗಳು? ಪಾಚಿಯನ? ಇಂಥದ್ದು ಅಂತಲೇ ಗೊತ್ತಾಗುದಿಲ್ಲ ನನಗೆ. ಮುಂದುವರ್ಷ ವರ್ಷ 16 ಆಯ್ತು. ಅದಕ್ಕೆ ಮಗಳಿಗೆ ಒಂದು ಮದುವೆ ಮಾಡಬೇಕು ಅಂತ ಅಪ್ಪನಾಗಿ ನನಗೆ ಗೊತ್ತಿಲ್ವಾ? ಅಷ್ಟು ಗೊತ್ತಾಗದಿದ್ರೆ ಮಗಳಲ್ಲಿ ಉಳಿಸಿಕೊಳ್ತೀಯ. ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ವಾ? ಅಪ್ಪನಾಗಿ ಮದುವೆ ಮಾಡುವ, ಅದಕ್ಕೆ ಸರಿಯಾದ ಹುಡುಗ ಸಿಗಲಿ. ಈಗ ನಾನು ತುಂಬಾ ಮಂದಿಯಲ್ಲಿ ಹೇಳಿದ್ದೇನೆ, ನನ್ನ ಮಗಳಿಗೆ ಒಂದು ಗಂಡು ಹುಡುಗನನ್ನು ಹುಡುಕಿ ಕೊಡಿ ಅಂತ. ನೋಡುವ. ನಿಮಗೆಲ್ಲ ಹಿತ್ತಲ ಗಿಡ ಮದ್ದಲ್ಲ ಅನ್ನುವುದು ಯಾಕಾದ್ರೂ ಬರ್ತದೆ ಅಂತ ನನಗೆ ಅನ್ನಿಸುವುದೇ. ಅದಕ್ಕೆ ಈಗ ಹಿತ್ತಲಲ್ಲಿ ಗಿಡ ಎಲ್ಲುಂಟು ಅಂತ ಬೇಕಲ್ಲ? ಹಾಗಲ್ವಾ? ಇಲ್ಲದಿದ್ರೆ ಆಲೋಚನೆ ಮಾಡು. ಅಂಗೈಯಲ್ಲೇ ಬೆಣ್ಣೆ ಇಟ್ಟುಕೊಂಡು ಊರೆಲ್ಲ ಸುತ್ತು ಬರ್ತಾರೆ ಯಾರಾದ್ರೂ. ಅದು ಈಗ ಅಂಗೈಯಲ್ಲಿ ಬೆಣ್ಣೆ ಎಲ್ಲಿ ಉಂಟು ಅಂತ ಬೇಕಲ್ಲ? ಅವನ ನೋಡು, ಅದು ಬೆಣ್ಣೆ, ಅದು ಬೆಣ್ಣೆ. ಅವ ಹಿತ್ತಲ ಗಿಡ ಅಲ್ವೇನ? ಯಾರು ಹೇಳಿದಮ್ಮ? ಯಾರು ಹೇಳಿದ್ದು? ಇತ್ತ ಕಿತ್ತಲೆ ಏನು ನಿನ್ನೆ ಇಡೀ ಎಲ್ಲರೂ ತುಂಬಿಸ್ಕೊಂಡು ಹೋಗಿದ್ದಾರೆ. ಇಲ್ಲ, ಪ್ರಸಾದ ಕೊಡ್ಲಿಕ್ಕೆ ಆಗುವ ಕಿತ್ತಲೆ ಇಲ್ಲ. ನೀವು ಕಿತ್ತಲೆ ಗಿಡ. ಈಗ ಇವನನ್ನು ನಿನ್ನ ಮಗಳಿಗೆ ಇನ್ನು ಊರು ಹುಡುಕಿ ಸರಿಯಾದ ಗಂಡು ಸಿಕ್ಕದೆ ನೀನು ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡು. ನೀನು ಅದೆಲ್ಲ ಆಲೋಚನೆ ಮಾಡಬೇಡ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ನಿಮ್ಮಿಬ್ಬರನ್ನು ಕೊಲೆ ಆದ್ರೂ ಮಾಡಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಹೇಳು ಅಮ್ಮ. ಆವತ್ತು ಮೂರು ಸರಿ ಸಾಯ್ಲಿಕ್ಕೆ ಹೊರಟಿದ್ದಾರೆ, ಬದುಕಿ ಉಳಿದಿದ್ರು. ಇವರಿಗೆ ಮೃತ್ಯುಂಜಯ ಪ್ರಶಸ್ತಿ ಕೊಡ್ಬೇಕಂತ ಹೇಳಿದ್ರೆ ಇವರಿಗೆ ನೀವು? ಅವ ಸಾಯ್ಲಿಕ್ಕೆ ಹೊರಟದ್ದಲ್ಲ, ಕೊಲ್ಲುವ ಬಂದದ್ದು ತಕೊಂಡು ಹೋಗ್ಲಿಕ್ಕೆ ಅಂತ. ಅವನಿಗೆ ಗೊತ್ತಾಯ್ತು ಇದು ಬರುವ ಜನ ಅಲ್ಲ ಅಂತ. ಬೇರೆ ಯಾರ ಗುತ್ತಿಗೆ ಹಾಕಿದ್ದ? ಹೌದೌದು. ಹಾಗೆ ನಮ್ಮನ್ನು ಕೊಲ್ತೇನೆ ಅಂತ ಹೇಳಿದ. ಹೌದು. ಹಾಗಾಗಿ ನಿನ್ನ ಮಗಳನ್ನು ಇವಳಿಗೆ ಕೊಡು ಅಂತ ಹೇಳಲಿಕ್ಕೆ ಹಾಗೆ ಆಗ್ತದ? ಸುದಿಗೆ ಸಮ್ಮತವಾದರೆ ಕಿತವೆನಲು ಗುಡಲಂಜರಿಯುವೋ ಅಪರೂಪದಲ್ಲಿ ಒಟ್ಟಿಗೆ ಸೇರಿದ್ದು ನೆಲೆ ಆಗಬೇಕು. ಧರ್ಮಪಾಲ, ಹೆಚ್ಚು ತಲೆ ಅಲ್ಲಾಡಿಸಬೇಡ. ಯಾಕೆ? ಸತ್ಯ ಹೊರಗೆ ಬೀಳ್ತದೆ. ಯಾರ್ದು? ತಲೆದ್ದು. ಮತ್ತೆ ನಾನು ಹೇಳುವುದಿದ್ರೆ ಮಗಳಿಗೆ ಮದುವೆ ಮಾಡುವುದಕ್ಕೆ ನಿನ್ನ ಮಗಳಿಗೆ ಇವನೇ ಎನ್ನುವ ಹಾಗೆ ನೀನು ತೀರ್ಮಾನಿಸಿದ್ದಿ.
ನಾವು ತೊಟ್ಟಿಲಿನಲ್ಲಿ ಮದುವೆ ಮಾಡಿಸ್ಲಿಲ್ವಾ? ತೊಟ್ಟಿಲಿನಲ್ಲಿ ಆದ ಮದುವೆ ನಿಶ್ಚಯ ಅಂತ ಆಗುತ್ತದ? ಆಗುದಿಲ್ವಾ? ಈಗ ಮಕ್ಕಳು ಬೆಳೀಲಿಲ್ವಾ? ಬೆಳೆದಿದ್ದಾರೆ. ಈಗಿನ ಕಾಲದಲ್ಲಿ ಹುಟ್ಟಿದ ಮಕ್ಕಳು ನಮ್ಮ ಕಾಲದಲ್ಲಿ ಇದ್ದಾಗ ಇರ್ತಾರಂತ ಹೇಳುವುದಕ್ಕಾಗುವುದಿಲ್ಲ. ಏನು ಮಾಡುವ ಹೇಳು? ಅವರ ಮನೋಭಾವನೆಗಳು ಬೇರೆ ಇರ್ತವೆ. ಒಂದು ವೇಳೆ ನನ್ನ ಮಗಳನ್ನು ಕರೆದು ಕೇಳ್ತೇನೆ, ಅವಳಿಗೆ ಒಪ್ಪಿಗೆ ಉಂಟು ಅಂತಾದ್ರೆ ಅವಳು ಕತ್ತೆಯನ್ನು ತೋರಿಸಿದ್ರು ನಾ ಮದುವೆ ಮಾಡಿಸ್ತೇನೆ. ಈಗ ನನ್ನ ಮಗನಿಗೆ ಕೊಡುವುದಿಲ್ಲ ಅಂತ ಹೇಳುದು? ಹೌದು. ನನ್ನ ಮಗನಿಗೆ ಏನು ಕಡಿಮೆ ಆಗಿದೆ ಅಂತ ಕೇಳುವುದು ನಾನು. ನಿನ್ನ ಮಗನಿಗೆ ಏನು ಉಂಟು ಅಂತ ನಾನು ಕೇಳುದು. ಏನಿಲ್ಲ, ಏನಿಲ್ಲ, ಎಲ್ಲ ಉಂಟು, ಇದ್ದದ್ದು ಹೆಚ್ಚೇ ಉಂಟು. ಅವ ಗಂಡಲ್ವಾ? ಗಂಡಲ್ವಾ ಅವನು? ಯಾರು ಅವನು? ಗಂಡು ಅದೇ ನಮಗೆ ಈಗ ಸಮಸ್ಯೆ ಇರುವುದು ಅದೇ. ಎಂತದ್ದು? ಅವ ಗಂಡಾಗಿ ಸಮಸ್ಯೆ ಆದದ್ದು. ಬೇರೆ ಹೆಣ್ಣಾಗುತ್ತಿದ್ರೆ ಗೊತ್ತಾಗದಾಗ ಯಾರಿಗಾದ್ರೂ ಮದುವೆ ಮಾಡಿ ಕೊಡ್ಬಹುದಿತ್ತು. ಅವ ಒಂದೊಂದು ಕಲ್ತಿದ್ದಾನೆ. ಹೆಡ್ಡ ಮತ್ತೆಂತದ್ದು? ಎಂತದ್ದು? ಅವನಲ್ಲಿ ಕೊಂಡೋಗಿ ನನ್ನ ಆಸ್ತಿಯನ್ನು ಕೊಟ್ರೆ ಇವ ಏನಕ್ಕೇನು ಮಾಡಿ ಅದು. ಅವನಲ್ಲೆಲ್ಲ ಒಂದು ಶತನಾಮಾವಳಿ ಅಲ್ವಾ ಅದು ನಿನ್ನದು? ಹೌದು. ಅದೆಲ್ಲ ಹೇಳಲಿಕ್ಕೆ ಆರಂಭ ಮಾಡಿದ್ರೆ ನಿಲ್ಲಿಸುವುದಿಲ್ಲ. ನಿಮ್ಮ ಆಸ್ತಿ ನನಗೆ ಬರೆದು ಕೊಡಿ, ನಿಮ್ಮ ಆಸ್ತಿ ಸಿಗದ ಹಾಗೆ ಮಾಡ್ತೀನಿ. ಅದೊಂದು ಮಾಡಬಲ್ಲೆ ಎನ್ನುವಂತಹ ವಿಶ್ವಾಸ ನನಗುಂಟು ಧರ್ಮಪಾಲ. ಆದ್ರೆ ನನಗೆ ನನ್ನ ಮಗಳಲ್ಲಿ ಕೇಳದೆ ನನಗಾಗುದಿಲ್ಲ. ಮಗ ಇಮಾ 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 ಎಲ್ಲಿದ್ದೆ ಮಗಳೇ? ನಿನ್ನನ್ನು ಕರೆಯುವುದಕ್ಕೆ ಕಾರಣ ಉಂಟು. ಆಗ ನಿನ್ನ ಅತ್ತೆ ಬಂದಿದ್ದಾಳೆ ಅಂದ್ರೆ ಬರ್ಬಾರ್ದಿತ್ತ? ಬಂದ್ರ ಅಂತ ಕೇಳಿದೆ ಅಷ್ಟೇ. ಅಯ್ಯೋ ಪಾಪ ಅವಳು ನೋಡು, ನನ್ನ ಮಗಳು ಆ ಸಂಸ್ಕಾರ ನೋಡು. ಅಯ್ಯೋ ನೋಡು ನಿನ್ನ ಮೇಲೆ ಎಷ್ಟು ಅವಳಿಗೆ ಪ್ರೀತಿ. ನಿನ್ನನ್ನು ಕೂತ್ಕೊಳ್ಳಿಕ್ಕೆ ಯಾರೇ ಇಲ್ಲಿ ತೊಂಡೆ ಚಪ್ಪರ ಉಂಟಾ? ಮಾವನ ಮನೆಯಲ್ಲಿ ಹಕ್ಕು ಸ್ಥಾಪನೆ, ಹಕ್ಕು ಸ್ಥಾಪನೆ. ಹಕ್ಕು ಅಲ್ಲ, ಹಕ್ಕು ಹಕ್ಕು. ಅದಕ್ಕೆ ಇಷ್ಟು ಜೋರಾಗಿ ಯಾಕೆ ಹಾಕುವುದು ನೀವು? ಮೇಲೆ ಅಪ್ಪ ಏನಪ್ಪ ಆಗಿದೆ ಮದುವೆ? ಮದುವೆ ಆಗದೆಲ್ಲ ಹೆಂಡತಿಂತ ಕರೀಲಿಕ್ಕೆ ಮಾವನ ಮಗಳು ಪೊಕ್ಕಿನ ಹೆಂಡತಿ ಅಂತ ಹೇಳಿ. ಪೊಕ್ಕಿನ ಹೆಂಡತಿ ಅಲ್ಲ, ಮಂಗ. ಒಳ್ಳೆ ಅವನದು, ನನಗೆ ಅದು ಸಂತೋಷ. ಇದು ಏನಪ್ಪ ಅತ್ತೆ ಹೇಳುವುದು, ನಾವು ನಿನಗೆ ಬೇರೆ ಹುಡುಗನನ್ನು ಹುಡುಕುವುದು ಯಾಕೆ? ನಮ್ಮ ಮಾಣಿ ಇಲ್ವಾ, ಚೂಡಾಮಣಿ ಅವಳು ನೋಡು ನೋಡು. ಬೇರೆ ಯಾರಾದ್ರಾದ್ರೆ ಹಾಗೆ ಅಭಿನಯ ಎಲ್ಲ ಮಾಡಬೇಕಾಗ್ತದೆ. ಇವನು ಯಾಕೆ ಮಾಡುದು? ಅಂದ್ರೆ ನಾನು ಮೂಲತಃ ಅತ್ತೆ. ಹಾಗಲ್ಲ ಮಗ, ಈಗ ನಿನ್ನ ಅತ್ತೆ ಒತ್ತಾಯ ಮಾಡ್ತಾ ಇದ್ದಾಳೆ. ಏನಂತೆ? ನನ್ನ ಮಗನನ್ನೇ ನಿನಗೆ ಮದುವೆ ಮಾಡಿಸಿ ಕೊಡ್ಬೇಕು. ಮೊದಲೇ ನೀವು ಸಣ್ಣವರಿರುವಾಗ, ಮಕ್ಕಳಿರುವಾಗ ತೊಟ್ಟಿಲಲ್ಲಿ ನಾವು ನಿಶ್ಚಯ ಮಾಡಿದ್ದೇವೆ. ನಿನಗೆ ಅವನ ಜೊತೆಯಲ್ಲಿ ನಿನ್ನ ಮದುವೆ ಎನ್ನುವ ಹಾಗೆ. ಹಾಗಂತ ಈಗ ನೀವು ಬೆಳೆದಿದ್ದೀರಿ, ನಿಮ್ಮಲ್ಲೊಂದು ಅಭಿಪ್ರಾಯ ಕೇಳದೆ ಮುಂದೆ ಹೋಗ್ಲಿಕ್ಕೆ ಆಗ್ತದ? ಏನಪ್ಪ ಹೇಳಿ. ಏನು ಈಗ ನಿನ್ನಲ್ಲಿ ಕೇಳುದು ಮಗ? ಹೇಗೆ ಅವ ಆಗ್ಲಿಕ್ಕಿಲ್ವ ಮಗ? ಅವ ಪಾಪ ಏನೋ ಒಂದು ಸ್ವಲ್ಪ ಬುದ್ಧಿ ಕಡಿಮೆ, ಅದು ಏನು ಮಂದ ಸ್ವಲ್ಪ ಅಷ್ಟೇ. ಸ್ವಲ್ಪ ಬುದ್ಧಿ ಕಡಿಮೆ ಆಗಿದ್ರೆ ತೊಂದರೆ ಇಲ್ಲ ಇತ್ತು. ಮತ್ತೆ ಇದು ಸ್ವಲ್ಪ ಕಡಿಮೆ ಇರುದಾ? ಮತ್ತೆ ಪೂರ್ತಿ ಕಡಿಮೆ ಅಂತ ಗೊತ್ತಾಗುದಿಲ್ವಾ ನಿಮ್ಗೆ? ಧರ್ಮಪಾಲ, ಇಲ್ಲಿ ಬಾರ, ಇಲ್ಲಿ ಬಾರ, ಇಲ್ಲಿ ಬಾರ. ಇಲ್ಲಿ ಯಾರು? ಅಕ್ಕ ಯಾರು? ಅಕ್ಕ ಯಾರು? ಅಕ್ಕ ಯಾರು ಇಲ್ಲಿ? ನಮ್ಮಲ್ಲಿ ಕತ್ತೆ ಯಾರು? ಅಕ್ಕ ಯಾರು? ಕತ್ತೆ ಯಾರು? ಇಲ್ಲಿ ಅಕ್ಕ ಯಾರು? ಅಕ್ಕ ಯಾರು? ಯಾರು? ನಿನ್ನ ಮಗಳ ಹತ್ರ ನೀನೆಂತ ಬೊಜ್ಜ ಕೇಳುವುದ ನೀನು? ನಿನ್ನ ಮಗಳ ಹತ್ರ ಬೊಜ್ಜ ಕೇಳುವುದ? ನಿನ್ನ ಮಗಳಿಗೆ ಹೇಳಿಯ ಮದುವೆ ಆಗುವುದ? ಈ ಮನೆ